ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಮತ್ತು ಇಲ್ಲಿ ನಿಜವಾಗ್ಲೂ ಈ ದೇವಯಾನಿ ಸಿಕ್ಬಿಡ್ತಾಳ. ಸೊ ನೀವು ಕೆಲವೊಂದು ತಮ್ನಿಲ್ಗಳನ್ನು ನೋಡಿದ್ರೆ ದೇವಯಾನಿ ಸಿಕ್ಬಿದ್ಲೇನೋ ಅನ್ನೋಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ಅದು ನಿಜನ ಸುಳ್ಳ, ಕನ್ಸ ನನ್ಸ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಕಡೆ ಭೂಮಿ ಎಕ್ಸಾಮ್ ಬರೆಯೋಕೆ ಹೋಗಿರ್ತಾಳೆ. ನಮ್ಮ ಎಲ್ಲರೂ ಕೂಡಿ ಹೆಂಗಾರ ಮಾಡಿಬಿಟ್ಟು ಶಾರದನಿಗೆ ಹಳೆ ನೆನಪು ತರಿಸ್ಬೇಕು ಅಂತ ಹೇಳ್ತಾರೆ. ಸೊ ತಪ್ಪಿಲ್ಲ. ಈ ದೇವಯಾನಿ ಕೂಡ ಒಟ್ಟಿನಲ್ಲಿ ಶಾರದನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಪ್ರಕಾರನೇ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಇವರು ಶ್ರವಣವರು ಕೂಡ ಶಾರದನ ಕರ್ಕೊಂಡು ಹೋಗ್ತಾರೆ. ಮುಂಚೆ ಶಾರದಾ ಶ್ರವಣ್ ನೋಡಿದ್ರೆ ಹೆದರ್ಕೋತಾ ಇದ್ರು. ಈಗ ಅವ್ರ ಜೊತೆ ಅಲ್ಲಿ ಇಲ್ಲಿ ಸುತ್ತಾಟ ಅಂತ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಶಾರದಾ, ನಿನಗೆ ಈ ಜಾಗ ನೆನಪಿದೆಯಾ? ನೋಡು ಎಷ್ಟು ಚೇಂಜ್ ಆಗಿದೆ ಅಲ್ವಾ ಪ್ಲೇಸು. ಮುಂಚೆ ಎಲ್ಲ ನಾನು ನೀನು ಜಾಗಿಂಗ್ ಬರ್ತಾ ಇದ್ವಿ. ನಿನಗೆ ಮಸಾಲ ಪೂರಿ ಅಂದರೆ ತುಂಬ ಇಷ್ಟ. ನೀನು ಆ ಪೂರಿನ ತಿಂದ್ಬಿಟ್ಟು ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ? ನೀನು ನೆನಪಿದೆಯಾ ಈ ಜಾಗ ಎಲ್ಲ ಅಂತ ಹೇಳಿ ಶಾರದನಿಗೆ, ಶಾರದಾ ನೆನಪು ಮಾಡ್ಕೊ ಅಂತ ಹೇಳ್ತಾರೆ. ಆಗ ಶಾರದಮ್ಮನವರು ನೆನಪು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ತಲೆ ಗಿರ್ರನತ್ತೆ ಅವ್ರಿಗೆ. ಸೊ ಶಾರದಾ ಡ್ರೆಸ್ ತಗೋಬೇಡ, ಸ್ವಲ್ಪ ದಿನ ಹೋದರೆ ತಾನೇ ಸರಿ ಹೋಗುತ್ತೆ. ನೀನೇನು ಡ್ರೆಸ್ ತಗೊಳ್ಳಿಕ್ಕೆ ಹೋಗ್ಬೇಡ, ಬಾ ಅಲ್ಲೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಪಾಪ ಹೆಂಡತಿಗೆ ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ಕಾಳಜಿ ತೋರಿಸ್ತಾರೆ. ಶಾರದಮ್ಮನ ಈ ಸ್ಥಿತಿಗೆ ದೇವಯಾನಿನೇ ಕಾರಣ ಅಂತ ಅಂದರೆ ದೇವ್ರಣೆಗೂ ದೇವಯಾನಿನಂತೂ ಸುಮ್ಮನೆ ಬಿಡೋದಿಲ್ಲ ಶ್ರವಣ್ ಸಾಹೇಬರು. ಸೊ ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿಗೆ ನಮ್ಮ ಅಜಿತ್ ಭೂಮಿ ಎಕ್ಸಾಮ್ ಬರ್ಕೊಂಡು ಕಿತ್ತಾಡ್ಕೊಂಡು ಮಾಡ್ಕೊಂಡು ಹೆಂಗೋ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. 3 ಜನ ಮಾಡ್ತಿರ್ಬೇಕಾದ್ರೆ ನಚ್ಚಿ ನಾವು ಮಾಡೋ ಎಕ್ಸಸೈಸ್ಗೆ ಇಷ್ಟೊತ್ತಿಗಾಗಲೇ ಕಬ್ಬಣ ಆಗಿದ್ರು ಕೂಡ ಬೆಂಡ್ ಆಗಿಬಿಡ್ತಿತ್ತು ಏನೋಪ್ಪ. ಕೆಲವೊಬ್ರು ಬಾಡಿ ಇರುತ್ತಲ್ಲ ತುಕ್ಕಿಡಿದಿರುತ್ತೆ ಕಣೋ ಅಂತ ಹೇಳ್ಬಿಟ್ಟು ಭೂಮಿ ನೋಡಿ ಹೇಳ್ತಾರೆ. ಭೂಮಿ ಉರ್ರ್ ಅಂತ ಉರ್ಕೊಂಡು ಕೋಪ ಮಾಡ್ಕೋತಾಳೆ. ಬ್ರೋ ಅಂತ ನಚ್ಚಿ ಕೂಡ ಹೇಳ್ತಾರೆ. ಇನ್ನು ಬೈಕ್ ಮೇಲೆ ಹೋಗುವಾಗ ಬರುವಾಗ ಇವ್ರ ಕಿತ್ತಾಟ ಏನು ಹೊಸ್ದಲ್ಲ. ಆಗಾಗ ಕಿತ್ತಾಡ್ಕೊತೇ ಇರ್ತಾರೆ. ಕಿತ್ತಾಡ್ಕೊಂಡು ಭೂಮಿ ಹಂಸ್ ಬರುತ್ತೆ. ನಿನ್ನೇನು ಜಂಪ್ ಮಾಡಿಸ್ತಾರೆ ಅಂದ್ಬಿಟ್ಟು ಸ್ಟಾಪ್ ಅಂತ ಹೇಳ್ತಾಳೆ. ಯಾಕೆ ಅಂತ ಕೇಳ್ತಾರೆ. ಅದೇ ಸಾಹೇಬ್ರೆ, ಇಲ್ಲಿ ಹಂಸ್ ಬರ್ತಿದೆಯಲ್ವಾ, ಮತ್ತೆ ನೀವು ಜಂಪ್ ಮಾಡೋದು, ನಾನು ನಿಮ್ಮನ್ನ ಟಚ್ ಮಾಡೋದು, ಚಚೆ ಇದೆಲ್ಲ ಬೇಡಪ್ಪ, ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾಳೆ. ಆಯಿತು ಹೋಗು ಅಂತ ಹೇಳ್ತಾರೆ. ಸಾಹೇಬ್ರೆ ನಿಜವಾಗ್ಲೂ ಹೋಗ್ತೀನಿ ಅಂತ ಹೇಳ್ತಾ ಹೋಗು ಅಂತ ಹೇಳ್ತಾರೆ. ಸೊ ಹೋಗ್ತಾಳೆ. ಪರ್ಕಿ ಹುಡುಗರು ಗೊತ್ತಲ್ವಾ, ಪರ್ಕಿ ಪುಂಡ್ರು ಇರ್ತಾರೆ. ಅವರು ಭೂಮಿನ ಚುಡಾಯಿಸೋಕೆ ಶುರು ಮಾಡ್ತಾರೆ. ವಾಪಸ್ ಬರ್ತಾಳೆ. ಯಾಕೆ ಅಂತ ಹೇಳ್ತಾರೆ. ಅದು ಸಾಹೇಬ್ರೆ ಪರವಾಗಿಲ್ಲ, ಹಂಸ್ ಮುಂದೆ ಹೋಗಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ನೀನು ಬೇಕಂತಾನೆ ನಾನಿನ್ನ ನಿನ್ನ ಕೈಲಿಂದ ಟಚ್ ಮಾಡಿಸ್ಕೊಳ್ತೀನ ಅಂತ ಹೇಳ್ಬಿಟ್ಟು ಇವ್ರು ಕೋಳಿ ಜಗಳ ನಿಮಗೆ ಗೊತ್ತಲ್ವಾ, ಕೋಳಿ ಜಗಳ ಹಾಡ್ಕೊತಾರೆ. ಇನ್ನು ದೇವಯಾನಿ ಪ್ಲಾನ್ ಅಂತೂ ದೇವರಣೆಗೂ ಸಕ್ಸಸ್ ಆಗೋದಿಲ್ಲ. ಪ್ಲಾನ್ ಏನೋ ಸಕ್ಸಸ್ ಆಗೋದಿಲ್ಲ. ಆದರೆ ಈ ದೇವಯಾನಿ ಸಿಕ್ಬೀಳ್ತಾ ಇಲ್ಲ ಅಲ್ರಿ, ಅದೇ ನಮಗೂ ನಿಮಗೂ ಆಗಿರೋ ದೊಡ್ಡ ಸಮಸ್ಯೆ. ನಮಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇದೆ. ಯಾಕಂದರೆ ದೇವಯಾನಿ ಸಿಕ್ಕಿಬೀಳಬೇಕು, ಆದಷ್ಟು ಬೇಗ ಬಂಡ ಬೈಲಾಗಬೇಕು. ಪುರುಷೋತ್ತಮ ಅವ್ರು ಬಂದರು, ಹಾಗೆ ಹೋದ್ರು. ಭಾಗ್ಯಮ್ಮನವ್ರ ವಿಷಯ ಕೂಡ ಅಲ್ಲೇ ಸ್ಟಾಪ್ ಆಯಿತು. ಇನ್ನು ಭೂಮಿ ಕಾನ್ಸ್ಟೇಬಲ್ ಆಗುವಂಥ ಪ್ರಯತ್ನ ನಡೀತಾ ಇದೆ. ಶಾರದಮ್ಮನ ಕೊಲೆ ಮಾಡಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರು? ಈ ದೇವಯಾನಿ. ಮಧ್ಯದಲ್ಲಿ ಭದ್ರನ ಎಂಟ್ರಿ ಆಗಿದೆ. ಅಶ್ವಿನಿ ಅಂತೂ ಹೋದ್ಲು. ಸರಿ, ಅವಳೇನೋ ಹೋದ್ಲು. ಇನ್ನು ಮರಳಿ ಎಂಟ್ರಿ ಕೊಡ್ತಾಳೋ ಏನೋ, ಯಾರಿಗೆ ಗೊತ್ತು, ಭಗವಂತನಿಗೆ ಗೊತ್ತು. ಬರೀ ವಿಲನ್ಗಳಿಗೆ ಜಾಸ್ತಿ ಏನಂತಂದರೆ ಗೆಲುವು ಆಗ್ತಾ ಇದೆ ಈ ಸೀರಿಯಲಲ್ಲಿ ಅಂತ ಹೇಳ್ಬೋದು. ಇನ್ನು ಎಕ್ಸಾಮ್ ಬರೆದಿರುವಂಥ ಭೂಮಿ ಕತೆ ಏನೋ ಸೊ ಚುಚ್ಚಬೇಕು ಅಂತ ಬರೆದಾಗ ನಮ್ಮ ಅಜಿತ್ ಅವ್ರು ಬಂದು ಕೈ ಹಿಡಿತಾರೆ. ಶಾರದಮ್ಮನವ್ರನ್ನ ಕಾಪಾಡ್ತಾರೆ. ಭದ್ರನ ಹಿಡಿದು ಚೆನ್ನಾಗಿ ತದಕಿದ್ರೆ ಬಾಯಿ ಬಿಡ್ತಿದ್ನೇನೋ. ಬಟ್ ಅವ್ನಿಗೆ ಸನ್ನೆ ಮಾಡ್ತಾನೆ, ಕೈ ಸನ್ನೆ ಬಾಯಿ ಸನ್ನೆ. ಅಲ್ಲಿಗೆ ಓಡೋಗ್ತಾಳೆ. ಈ ಭದ್ರನು ತಪ್ಪಿಸ್ಕೊ, ಅವರು ತಪ್ಪಿಸ್ಕೊ. ಭದ್ರನ ತಪ್ಪಿಸ್ಕೋತಾರ. ಭದ್ರನ ತಪ್ಪಿಸ್ಕೊಳಕ್ಕೆ ಬಿಡ್ತಾರೆ ನಮ್ಮ ಅಜಿತ್ ಅವರು, ಅಥವಾ ಶ್ರವಣ್ ಅವರು ಲಾಕ್ ಮಾಡ್ತಾರೆ. ಭದ್ರ ಏನಾದರೂ ದೇವಯಾನಿ ಹೆಸರು ಬಾಯಿ ಬಿಡ್ತಾನೆ. ದೇವಯಾನಿ ಅರೆಸ್ಟ್ ಆಗ್ತಾಳ, ಭದ್ರ ಅರೆಸ್ಟ್ ಆಗ್ತಾನ, ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನೀವು ಕೂಡ ಹಾಗೆ ಹೇಳ್ತೀರಲ್ರಿ ಅಂತ ಅನ್ಬೋದು. ಹೌದು, ಅರೆಸ್ಟ್ ಆದ್ರು ಅಂತ ಹೇಳೋಕ್ಕಾಗಲ್ಲ, ಬೀಳಾರ್ದೆ ಬಿದ್ರು ಅಂತ ಹೇಳೋಕ್ಕಾಗಲ್ಲ. ನಾವು ಬಿದ್ರು ಅಂತ ಅನ್ಕೋತೀವಿ. ಅವ್ರು ಸಿಕ್ಬೀಳಲ್ಲ. ಹಿಂಗಾರ ಮಾಡಿ ಯಾವುದಾದ್ರೂ ಗ್ಯಾಪಲ್ಲಿ ಎಸ್ಕೇಪ್ ಆಗಿರ್ತಾರೆ. ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ವಿಷಯ, ಈಗಾಗಲೇ ಅಗ್ನಿಸಾಕ್ಷಿ ಅಂತ ಒಂದು ಸೀರಿಯಲ್ ಬರ್ತಾ ಇದೆ. ಆ ಸೀರಿಯಲ್ ಸ್ಟೋರಿ ಕೂಡ ನಾನು ಇನ್ನು ಮುಂದೆ ಡೈಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಬಾಯ್.